STMCಯ ಎಲ್ಲ ಸದಸ್ಯರು ಹಾಗೂ ಊರ ಹಿರಿಯರೆಲ್ಲರೂ ಸೇರಿಕೊಂಡು ನಲಿಕಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕಲಿಕಾ ಟೇಬಲ್ಗಳನ್ನು ಮತ್ತು ಮಕ್ಕಳಿಗೆ ಕುಂದಿರಲಿಕ್ಕೆ ಪೀಠೋಪಕರಣಗಳನ್ನು ಸುಮಾರು ಒಂದು 15ರಿಂದ 20 ಸಾವಿರ ರೂಪಾಯಿ ಅನುದಾನದಲ್ಲಿ ನಮ್ಮ ಶಾಲೆಗೆ ಒದಗಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಕಳೆದ 2-3 ವರ್ಷಗಳಿಂದ ಮೊರಾರ್ಜಿ ಮತ್ತು ನವೋದಯ ಶಾಲೆಗಳಿಗೆ ಆಯ್ಕೆಯಾಗಿದ್ದ ಮಕ್ಕಳು ನಮ್ಮ ಶಾಲೆಯಲ್ಲಿ 5ನೇ ತರಗತಿಯನ್ನು ಓದಿ ವಸತಿ ಶಾಲೆಗಳಿಗೆ ಆಯ್ಕೆಯಾದ ನಿಮಿತ್ತ ಅನೇಕ ಪಾಲಕರು ನೀವೆಲ್ಲರೂ ಕುತ್ಕೊಂಡಿರ್ತಕ್ಕಂಥ ಚೇರ್ಗಳನ್ನು ನಮಗೆ ಮತ್ತೆ ಪೀಠೋಪಕರಣಗಳನ್ನು ಒದಗಿಸಿಕೊಟ್ಟಿದ್ದೀರಿ. ಟೇಬಲ್ಲು, ಚೇರು ಇವುಗಳನ್ನು ಸುಮಾರು ಒಂದು 15,000 ರೂಪಾಯಿ ಅನುದಾನದಲ್ಲಿ ಶಾಲೆಗೂ ದೇಣಿಗೆಯಾಗಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತಮ್ಮ ಸಹಕಾರ ಇದೇ ರೀತಿ ನಮಗೆ ಮುಂದೂ ಕೂಡ ಸಿಗಲಿ. ಸಮುದಾಯದವರು ಸಹಭಾಗಿತ್ವ ಕೊಟ್ಟರೆ ಈ ಒಂದು ನಲಿಕಲಿಯ ತರಗತಿಗಳು ಇನ್ನೂ ಅತ್ಯುತ್ತಮವಾಗಿ ಕಲಿಕಾ ಬೋಧನೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದವು. ತಮ್ಮ ಸಹಕಾರ ನಮ್ಮ ಜೊತೆಗೆ ಇದೇ ರೀತಿ ಇರಲಿ. ಇಲ್ಲಿ ಹಿಂದಿನಂತೆ ಈಗಿನ ಒಂದು ಕಲಿಕಾ ಬದಲಾವಣೆ, ಸ್ವಕಲಿಕೆ, ಸ್ವವಿವೇಕದ ಕಲಿಕೆ, ಸಂತಸದಾಯದ ಕಲಿಕೆಗೆ ಈ ಒಂದು ನಲಿಕಲಿ ತರಗತಿಯ ಕೋಣೆಗಳು ಬಹಳ ಸಹಕಾರಿಯಾಗಿದ್ದವು. ಅದಕ್ಕೆ ತಾವು ಸಹಕಾರ ಮಾಡಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ ಎಲ್ಲ STMC ಅವರಿಗೂ ಹಾಗೂ ಪೋಷಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದಕ್ಕೆ ತಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತದ. ಈ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಇವೆಲ್ಲ ಹಿಂಗೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇದೇ ಸಹಕಾರ ಮುಂದುವರಿಯಲಿ ಅಂತಂದೇಳಿ ನಾನು ಕೇಳಿಕೊಳ್ಳುತ್ತೇನೆ. ತಮಗೆ ಶಾಲೆಯ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು. ರೀತಿಯಾಗಿ ನಮ್ಮ ಶಾಲೆಗೆ ಈ ವರ್ಷ ಪಂಚಾಯತಿಯಿಂದ ಸ್ಮಾರ್ಟ್ ಬೋರ್ಡು ಮತ್ತೆ ಆ ಕಡೆ ರೂಮ್ನಲ್ಲಿ ಸ್ಮಾರ್ಟ್ ಕ್ಲಾಸ್ ಈ ಒಂದು ವ್ಯವಸ್ಥೆಯನ್ನು ಸರ್ಕಾರ ಸುಮಾರು ಒಂದು 2 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ವರ್ಷ 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಶಾಲಾ ಶೈಕ್ಷಣಿಕ ಕಾಳಜಿಯನ್ನು ಎತ್ತಿ ತೋರಿಸ್ತಾ ಐತಿ. ಅದು ಕೂಡ ನಮ್ಮ ಮಕ್ಕಳಿಗೆ ಉಪಯೋಗವಾಗಿ ಏನೋ ಗುಣಾತ್ಮಕ ಶಿಕ್ಷಣಕ್ಕೆ ಅನುಕೂಲವಾಗ್ತೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆಗಳು, ಪೀಠೋಪಕರಣಗಳ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಕೊಟ್ಟದ್ದು ಕೂಡ ನಮ್ಮ ಶಾಲಾ ಮಕ್ಕಳಿಗೆ ಬಹಳಷ್ಟು ಉಪಯೋಗವಾಗಿದೆ ಅಂತ ಹೇಳಿ ಆ ವಿಷಯವನ್ನು ತಮಗೆ ಸಭೆಗೆ ತಿಳಿಸಲು ಇಚ್ಛಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.